ಆಮೇಲೆ ಪ್ರಾಣಿ ಹಿಂಸೆ ಯಾಕೆ ಮಾಡಬಾರ್ದು, ಎಲ್ಲರಿಗೂ ಗೊತ್ತಿದೆ ಪ್ರಾಣಿ ಹಿಂಸೆ ಮಾಡಬಾರ್ದು. ಮಾಂಸ ತಿಂದ ಈ ಶರೀರ ಇರೋದೇನು, ಈ ಶರೀರ ರಚನೆ ಇರೋದು ಈ ಈ ಮಾನವ ಶರೀರ ರಚನೆ ಸಸ್ಯಾಹಾರಕ್ಕೆ ಮಾತ್ರ ಇರೋದು. ಪ್ರಾಣಿ ಶರೀರ ನೋಡಿ, ನಮ್ಮ ಶರೀರ ನೋಡಿ. ಈ ನಾವು ತಿಂದಾಗ ಏನಾಗುತ್ತೆ, ಈ ನಮ್ಮ ಸಣ್ಣ ಕರಳು ದೊಡ್ಡ ಕರಳು ಏನಿದೆ ಅಲ್ಲ, ಆ ಪ್ರಾಣಿ ಕರಳು ಇದೆ ಅಲ್ಲ, ಅದು ಅದು ತಿನ್ಲಿಕ್ಕೇ ಅದು ಇರೋದು, ಆ ಮಾಂಸ ತಿನ್ಲಿಕ್ಕೇ ಇರೋದು. ಮತ್ತೆ ನಮ್ಮ ಮಾಂಸಾಹಾರದಲ್ಲಿ ಮಾಂಸಾಹಾರ ಪ್ರಾಣಿಗಳಿದ್ದಾವೆ, ಸಸ್ಯಾಹಾರದಲ್ಲಿ ಸಸ್ಯಾಹಾರ ಪ್ರಾಣಿಗಳಿದ್ದಾವೆ. ಸಾಕಷ್ಟು ನಾವು ಆ ಕಡೆ ತುಂಬ ಇದನ್ನ ಮಾಡಿದಾಗ ಮಾಂಸ ತಿಂದರೆ ನಮಗೆ ಶಕ್ತಿ ಬರುತ್ತೆ. ಈ ಯೋಗಾಸನದಲ್ಲಿ ಜಿಮ್ಗೆಲ್ಲ ಹೋದರೆ ಚಿಕನ್ ತಿನ್ನಬೇಕು, ಮಟನ್ ತಿನ್ನಬೇಕು, ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ತುಂಬ ತಪ್ಪು ಅಭಿಪ್ರಾಯಗಳಿದ್ದಾವೆ. ಜಿಮ್ ಹೋದರೆ ಚಿಕನ್ ತಿಂದರೆ ಮಟನ್ ತಿಂದು ತುಂಬ ಶಕ್ತಿ ಬರುತ್ತೆ. ನೀವೇನ್ರಿ ಸಸ್ಯಾಹಾರ ತಿಂದು ಬೇಳೆ ಮೊಸರು ಹಾಲು ಕುಡ್ದು ಏನದು ಬದನೆಕಾಯಿ ತಿಂದು ನೋಡಿ ಹೆಂಗಿದ್ದೀರ, ನಾವು ಹೆಂಗಿದ್ದೀವಿ ನೋಡಿ ಅಂತಿರ್ತಾರೆ. ಅಂದರೆ ಅದು ಗೊತ್ತಿಲ್ಲ ಅವ್ರಿಗೆ. ಅಂದರೆ ಏನಾಗುತ್ತೆ, ಈಗ ನೋಡಿ ಮಾಂಸಾಹಾರ ತಿಂದಾಗ 100% ಡೈಜೆಸ್ಟ್ ಆಗಲ್ಲ. ಅಲ್ಲಿ ಏನಾಗುತ್ತೆ, ಡಿಪಾಸಿಟ್ ಆಗುತ್ತೆ. ಆ ಡಿಪಾಸಿಟ್ ಆಗಿರೋದು ಏನಾಗುತ್ತೆ, ಅಲ್ಲಿ ನಾವು ಯಾವುದೇ ಒಂದು ಸೇವನೆ ಮಾಡಿದಾಗ ಅದು 100% ಜೀರ್ಣ ಆಗಬೇಕು. ಆ ಜೀರ್ಣ ಆದಾಗ ಅಂದರೆ ಜೀರ್ಣ ಆದಾಗ ಮಾತ್ರ ನಾವು ಆರೋಗ್ಯವಾಗಕ್ಕೆ ಸಾಧ್ಯ. ಅಲ್ಲಿ ಏನಾಗುತ್ತೆ, ಮತ್ತೆ ಮಾಂಸಾಹಾರ ತಿಂದವ್ರು ನೋಡಿ, ನೀವು ಪರೀಕ್ಷೆ ಮಾಡಿದಾಗ ಏನಾಗುತ್ತೆ, ಅದಕ್ಕೆ ಮತ್ತೆ ಕೋಕೋಕೋಲಾ ತಗೊಳ್ಳೋದು, ಮತ್ತೆ ಕೋಕೋಕೋಲಾ ತಗೊತಾರೆ, ಮತ್ತೆ ಅದಕ್ಕೆ ಡ್ರಿಂಕ್ಸ್, ಮತ್ತೆ ಅದಕ್ಕೆ ನೋಡಿ ಒಂದರಿಂದ ಇನ್ನೊಂದು, ಒಂದು ನಾನ್ ವೆಜ್ ತೊಗೊಂಡಾಗ ಮತ್ತೆ ಡ್ರಿಂಕ್ಸ್ ತೊಗೊಳ್ಳೋದು. ಯಾಕಂದರೆ ಡೈಜೆಸ್ಟ್ ಆಗಬೇಕು. ಮತ್ತೆ ಅವರು ಅದು ಗೊತ್ತಿರುತ್ತೆ ಅವ್ರಿಗೆ, ಡೈಜೆಸ್ಟ್ ಆಗಬೇಕು, ಮತ್ತೆ ಕೋಕ್ ತೊಗೋಬೇಕು. ಸೊ ಒಂದರಿಂದ ಒಂದು. ಅದಕ್ಕೆ ಆಯಿತು, ಪ್ರಾಣಿ ಹಿಂಸೆ ಹತ್ಯೆ ಬೇಡ ಅಂತ ಹೇಳ್ತಾರೆ. ಪತ್ರಿ ಸರ್ ಒಂದು ಸ್ಪೀಚಲ್ಲಿ, ನೀವು ತಿನ್ನದೇ ಆಗಿದ್ರೆ, ಮಾಂಸ ತಿನ್ಬೇಕಾಗಿದ್ರೆ ಸತ್ತು ಪ್ರಾಣಿಗಳನ್ನು ತಿನ್ನಿ ಅಂತ. ಸತ್ತು ಪ್ರಾಣಿ ಇನ್ನೊಂದು ಪ್ರಾಣಿನ ಹತ್ಯೆ ಮಾಡಿ ತಿನ್ನೋದು ಮಹಾಪಾಪ ಅಂತ. ಅದು ಈ ಒಂದು ಕರ್ಮ ಸಿದ್ಧಾಂತದಲ್ಲಿ ಫಸ್ಟ್ ಕರ್ಮ ನಮಗೆ ಸ್ಟಾಪ್ ಆಗೋದು. ಈ ಒಂದು ಕರ್ಮ ಸಿದ್ಧಾಂತ ನಮ್ಗೆ ಹೋಯ್ತು ಅಂದರೆ ಎಲ್ಲವೂ ಕೂಡ ನಮ್ಮ ಕರ್ಮ ಫಸ್ಟ್ ಹೋತಂದ್ರೆ ಇಲ್ಲಿಂದ ಶುರು ಆಗುತ್ತೆ ನಮಗೆ ಒಳ್ಳೆ ಕರ್ಮಗಳು. ಇದನ್ನ ಯಾವಾಗ ನಾವು ಸ್ಟಾಪ್ ಮಾಡಿದ್ದೇವೆ ಅಂದರೆ ಇಲ್ಲಿಂದ ಶುರು ಆಗುತ್ತೆ ನಮಗೆ. ಆಮೇಲೆ ಏನಾಗುತ್ತೆ, ಇದು ರಾಕ್ಷಸ, ಇದು ಆ್ಯಕ್ಚುಲಿ ದೇವತೆಗಳಲ್ಲಿ 2 ಥರ ದೇವತೆಗಳು, ಸುರರು ಅಂತ. ಇದು ಆಹಾರ ಯಾವುದು ಅಂತಂದರೆ, ಇದು ಕ್ಷುದ್ರ ದೇವತೆಗಳ ಆಹಾರ. ಇದು ನೋಡಿ, ಅದು ನಾನು ಎಲ್ಲಿ ಅಂದರೆ ನಮ್ದು ವಿಜಯಪುರದಲ್ಲಿ ಕೋರಮಂಗಲ ಅಂತ ಇದೆ, ಅಲ್ಲಿ ಒಂದು ಓಪನ್ ಏರ್ ಜೈಲ್ ಇದೆ. ಫಸ್ಟು ಈ ಕರ್ನಾಟಕದಲ್ಲಿ ಎಲ್ಲೇ ಕೂಡ ಶಿಕ್ಷೆ ಆದರೆ ಪರಪ್ಪನ ಅಗ್ರಹಾರಕ್ಕೆ ಹಾಕ್ತಾರೆ. ಪರಪ್ಪನ ಅಗ್ರಹಾರದಿಂದ ಒಂದು 10 years ಆ ಒಬ್ಬ ಕೈದಿಗೆ, ಅವನು ಕೊಲೆ ಮಾಡೋದಂತ ಇರ್ಬೋದು, ಆ ಕೈದಿಗೆ 10 ವರ್ಷ ಇಲ್ಲಿ ಶಿಕ್ಷೆ ಕೊಡ್ತಾರೆ. ಎಲ್ಲಿ? ಪರಪ್ಪನ ಅಗ್ರಹಾರದಲ್ಲಿ. ಪರಪ್ಪನ ಅಗ್ರಹಾರ ಆದಮೇಲೆ 10 ವರ್ಷ ಆದಮೇಲೆ ಒಂದು ಲೆವೆಲ್ ಬರ್ತಾನೆ ಅವನು. ಆಮೇಲೆ ಓಪನ್ ಏರ್ ಜೈಲ್, ಇದು ನಮ್ಮ ವಿಜಯಪುರ ಹತ್ರನೇ ಇದೆ, ಕೋರಮಂಗಲ ಅಂಥೇಳಿ. ಓಪನ್ ಏರ್ ಜೈಲ್ ಅಂದರೆ ಅವ್ರು ಬಿಟ್ಟು ಓಡೇ ಹೋಗ್ಬೋದು. ಅವರು ಆ ಸ್ಥಿತಿಗೆ ಬಂದುಬಿಟ್ಟಿರ್ತಾರೆ. ಅವರು ನೀವು ಓಡೋಗಂದ್ರೂ ಓಡೋಗಲ್ಲ, ಅವರು ಆ ಸ್ಥಿತಿಗೆ ಬಂದುಬಿಟ್ಟಿರ್ತಾರೆ ಅವಾಗ. ಅಲ್ಲಿ ನಾವು ಹೋಗಿದ್ದೆವು. ಒಬ್ಬರು ನಮ್ಮ ಸೂಪ್ರಿಡೆಂಟ್ ಮಲ್ಲಿಕಾರ್ಜುನ್ ಬಾಳಿ ಸರ್ ಅಂತಿದ್ರು, ಅವ್ರಿಗೆ ಒಂದು ಪರ್ಮಿಷನ್ ತೊಗೊಂಡು ಹೋಗಿದ್ದೆವು. ಒಂದು ಮೆಜಾರಿಟಿ ತಗೊಳ್ಳಿ ನೀವು, ಆ ಮಾಂಸಾಹಾರ ತಿಂದಾಗ ಕೋಪ ಜಾಸ್ತಿ ಬರುತ್ತೆ. ಅಂದರೆ ತಾಮಸ ಗುಣ, ರಾಕ್ಷಸತ್ವ ಗುಣ. ನೀವು ನೋಡಿ ಮೆಜಾರಿಟಿ. ಮತ್ತೆ ಸಸ್ಯಾಹಾರ ತಿಂದವ್ರು ನಿಮ್ಗೇನು ಕೋಪ ಬರಲ್ಲನ್ರಿ ಅಂತ ಕೇಳ್ತಾರೆ. ಮತ್ತೆ ನಿಮ್ಗೇನು ಕೋಪ ಬರಲ್ಲನ್ರಿ ಅಂತ. ಅಂದರೆ ಮೆಜಾರಿಟಿ ಆಫ್ ದ ಪೀಪಲ್ಲು ಮಾಂಸಾಹಾರ ತಿಂದಾಗ, ನಾನು ಅಲ್ಲಿ ಎಲ್ಲ ವಿಚಾರಿಸ್ತಾ ಇದ್ದೆ. ನಾವಲ್ಲಿ ಸತ್ಸಂಗ ಮಾಡ್ತಿದ್ದೆವು. ಒಂದು 200 ಜನ ಇದ್ರು, ಅದರಲ್ಲಿ ಒಂದು 40-50 ಜನ ಕೈದಿಗಳು ಬರ್ತಿದ್ರು. ಇಷ್ಟು ಚೆನ್ನಾಗಿತ್ತಂದರೆ ಅಲ್ಲಿ ಪ್ಲೇಸು. ತುಂಬ 1 hour ಧ್ಯಾನ ಮಾಡಿಸ್ತಾ ಇದ್ದೆವು ಫಸ್ಟು. ಆಮೇಲೆ ಅನುಭವ ಕೇಳ್ತಿದೆ, ತುಂಬ ಚೆನ್ನಾಗಿತ್ತು ಸರ್ ಅಂತ. ಫಸ್ಟ್ ನಾವು ಧ್ಯಾನ ಸಪ್ತಾಹ ಕಾರ್ಯಕ್ರಮ ಅಂತ ಮಾಡಿದೆವು. 7 ದಿನ ಮಾಡಿದೆವು. 7 ದಿನ ಆದಮೇಲೆ ಇನ್ನು ಸಾಕು ಮುಗಿಸ್ಕೋಣ ಅಂತಂದರೆ
ಅವರು ಬಿಡ್ತಾನೆ ಇಲ್ಲ, ಸರ್ ಬೇಡ ಸರ್, ನಮ್ಗೆ ಇನ್ನೂ 11 ದಿನ ಮಾಡಿ ಸರ್, 11 days ಮಾಡಿ ಅಂತ. ಅಂದರೆ ಅಷ್ಟು ಖುಷಿ ಆಗ್ಬಿಡುತ್ತೆ ಅವ್ರಿಗೆ ಈ ಧ್ಯಾನ ಮಾಡಿ 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 ಅವ್ರಿಗೆ. ಕೊನೆಗೆ ನಾವು ಒಂದು ಚೂರು ಸತ್ಸಂಗ ಹೇಳ್ತಿದ್ದೆವು. ನಾವು ಯಾಕೆ ಇದು ಏನು ಎಲ್ಲ ಹೇಳ್ತಿದ್ದೆವು. ಅವರು ಒಬ್ಬರು ಟೀ ಮಾಡಿ ತಂದು ಕೊಡೋರು. ನಾವೆಲ್ಲ ಅಲ್ಲಿ ಏನು ನಿಂತ್ಕೊಂಡಿದ್ದೀವಿ, ಆಫೀಸಲ್ಲಿರೋರು ಇವರೆಲ್ಲ ಪೊಲೀಸರು ಡ್ರೆಸ್ ಹಾಕ್ಕೊಂಡವರು ಪೊಲೀಸರು ಅಂತ ಗೊತ್ತಾಗೋರು. ಇವರೆಲ್ಲ ಒಬ್ಬರು ಟೀ ತಂದು ಕೊಡೋರು, ಒಬ್ಬರು ಬಿಸ್ಕೆಟ್ ತಂದು ಕೊಡೋರು. ಆಮೇಲೆ ನೀವೇನು ಮಾಡ್ತಾಯಿದ್ದೀರಾ, ನೀವು ಇಲ್ಲಿ ಯಾರು ಅಂತ, ನೀವು ಇಲ್ಲಿ ಎದಕ್ಕೆ ಬಂದಿರಾ, ಹೆಂಗೆ ಬಂದಿರಾ ನೀವು, ಸರ್ ನಾನು ಎಂದಿಗೆ ಚಾಕು ಚುಚ್ಚಿಬಿಟ್ಟೆ ಸರ್ ಅಂತಾರವರು. ಒಬ್ಬರು ಒಂದೊಂದು ಅನುಭವ. ಅಯ್ಯಪ್ಪ ಏನಪ್ಪ, ಫಸ್ಟ್ ನಾವು ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಭಯ ಆಯ್ತು. ಅಯ್ಯಪ್ಪ ಕೈದಿಗಳಿಗೆ ನಾವು ಏನು ಹೇಳ್ಬೇಕಪ್ಪ ಇಂಥವು ಫಸ್ಟು. ಆಮೇಲೆ ಧ್ಯಾನ ಇದೆಯಲ್ಲ ನಮಗೆ ಸೂತ್ರ, ನಮ್ಮ ಅಸ್ತ್ರ ಧ್ಯಾನ ಇದೆಯಲ್ಲ, ಧ್ಯಾನದಲ್ಲಿ ಕೂತ್ರೆ ಅದು ಮತ್ತೆ ಏನು ಹೇಳಬೇಕು, ನಮ್ಮ ಕಡೆಯಿಂದ ಏನು ಹೇಳಿಸ್ತು ಅದು ಬೇರೆ ಮಾತು. ಸೊ ಅಂದರೆ ಅಲ್ಲಿ ಮೆಜಾರಿಟಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ಏನಂತಂದರೆ, ಕೊಲೆ ಮಾಡಿದವ್ರು ಏನಂತಂದರೆ ಮಾಂಸಾಹಾರ ಸೇವನೆ ಮಾಡೋರು. ನಮಗೆ ಅವ್ರ ಸೂಪ್ರಿಡೆಂಟ್ ಜೊತೆಗೆ ಗಲಾಟೆ ಮಾಡೋರು. ನಮಗೆ ವಾರದಲ್ಲಿ 1 ಬಾರಿ ಮಾಂಸಾಹಾರ ಬೇಕು. ಅವರು ಸೂಪ್ರಿಡೆಂಟ್ ಬಗ್ಗೆ ಮಾತಾಡಿದ್ರೆ ಅವ್ರು ಹೇಳ್ತಾರೆ, ಸರ್ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ ನೀವು, ಯಾಕಂದರೆ ಎಲ್ಲ ಹೇಳಿದೆವು. ಹೌದು ಸರ್, ಇವ್ರು ಕೇಳಲ್ಲ ಸರ್, ಇವರು ಭಾರಿ ಇದ್ದಾರೆ ಇವರು ಸರ್ ಅನ್ನೋರು ಅವರು. ಅಂದರೆ ನಾವು ಯಾವಾಗ ಅದು ಸೇವನೆ ಮಾಡಿದಾಗ, ನೀವು ಮೆಜಾರಿಟಿ ನೋಡಿ ಸೊಸೈಟಿಯಲ್ಲಿ ಅಥವಾ ಟಿ ವಿ ನ್ಯೂಸಲ್ಲಿ ಚಾನೆಲಲ್ಲಿ ತೊಗೊಂಡಾಗ, ಆ ಕೊಲೆ ಮಾಡಿದಂಥವ್ರು ಅಥವಾ ಒಂದು ಗಲಾಟೆ ಮಾಡೋರು, ಅದು ರೇಷೋ ಏನಿರುತ್ತೆ ಅಂದರೆ ಆ ಸೇವನೆ ಮಾಡಿದವ್ರದ್ದೇ ಇರುತ್ತೆ. ಅಂದರೆ ಅಲ್ಲಿ ರಾಕ್ಷಸತ್ವ ಗುಣ ಅದು ಕ್ಷಣಿಕ. ಈಗ ಗಂಡ ಹೆಂಡತಿಗೆ ಹೊಡಿಕಾದ್ರೆ ಕ್ಷಣಿಕ, ಅದು ಕೋಪ ಎಷ್ಟು 1 minute ಕೋಪ. ಆ ಕ್ಷಣಿಕದಲ್ಲಿ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಅದು ಈ ಸೇವನೆ ಮಾಡಿದಾಗ ಮಾತ್ರ ಅದು ಆಗುತ್ತೆ. ಅದಕ್ಕೆ ಪತ್ರಿ ಸರು ಸಸ್ಯಾಹಾರಿಯಾಗು, ಧ್ಯಾನ ಮಾಡಿಲ್ಲ ಅಂದರೂ ಚಿಂತೆ ಇಲ್ಲ, ಫಸ್ಟು ಸಸ್ಯಾಹಾರಿಯಾಗು ಅಂತ ಹೇಳೋದು. ನಾವು ಪ್ರಾಣಿಗಳನ್ನು ನೋಡಿದ್ವಿ. ಈಗ ಹುಲಿ ತಗೊಳ್ಳಿ, ಸಿಂಹ ತಗೊಳ್ಳಿ, ಚಿರತೆ ತಗೊಳ್ಳಿ, ಅದ್ರ ಮುಂದೆ ನಿಂದ್ರಕ್ಕಾಗಲ್ಲ ನಮಗೆ. ದೂರಿಂದ ಒಂದು ಜೇಲ್ ಥರ ಹಾಕಿರ್ತಾರೆ, ದೂರಿಂದ ನೋಡ್ತೀವಿ ನಾವು. ಅದೇ ಸಸ್ಯಾಹಾರಿ ಪ್ರಾಣಿಗಳನ್ನು ತಗೊಳ್ಳಿ, ಒಂದು ಸಸ್ಯಾಹಾರಿ ಪ್ರಾಣಿಗಳು ಸಾಕಷ್ಟಿದ್ದಾವೆ. ಹಸು ಇದೆ, ಹಸುದ ಮೇಲೆ ನೋಡಿ ನಾವು ನಿಂದಿರ್ತೀವಿ, ಅದ್ರ ಮುಂದೆ ನಿಂದಿರ್ತೀವಿ, ಅದ್ರನ್ನ ಹಾಲನ್ನು ಸೇವನೆ ಮಾಡ್ತೀವಿ. ಅದರಲ್ಲಿ ಕೂಡ ಏನು ಆ ಸಸ್ಯಾಹಾರ ಭಾವನೆ ಇದೆ ಅಂತ, ಆ ಒಂದು ಸಾತ್ವಿಕ ಒಂದು ಮನೋಭಾವನೆ ಇದೆ ಅದರಲ್ಲಿ ನೋಡಿ. ಆಮೇಲೆ ಮಾಂಸಾಹಾರ ಪ್ರಾಣಿಗಳ ನೋಡಿ, ಅದು ಸೇವನೆ ಮಾಡುವಂತಹ ನೋಡಿ, ಯಾವುದೇ ಒಂದು ಮನೆಯಲ್ಲಿರುವಂತಹ ನಾಯಿ ತಗೊಳ್ಳಿ, ಬೆಕ್ಕು ತಗೊಳ್ಳಿ, ಹುಲಿ ತಗೊಳ್ಳಿ, ಚಿರತೆ ತಗೊಳ್ಳಿ, ಅದನ್ನು ನೋಡಿ ಆ ನೀರು ಹೆಂಗೆ ಕುಡಿಯುತ್ತೆ ನೋಡಿ, ನಾಲ್ಗೆ ಹಚ್ಚಿ ಕುಡಿಯುತ್ತೆ. ನಾಲ್ಗೆ ಹೀಗೆ ಹಚ್ಚಿ ಕುಡಿಯುತ್ತೆ. ಅಂದರೆ ಅದೆಲ್ಲ ಮಾಂಸಾಹಾರ ಪ್ರಾಣಿಗಳು ನಾಲ್ಗೆಯಿಂದ ನೀರು ಕುಡಿತೆ. ಅದೇ ಸಸ್ಯಾಹಾರ ಪ್ರಾಣಿಗಳು ನಮ್ಮ ಥರ ನೀರು ಕುಡಿತವೆ. ಇದು ಡಿಫ್ರೆನ್ಸ್ ಮಾಂಸಾಹಾರ ಸಸ್ಯಾಹಾರ. ಇನ್ನೂ ತುಂಬ ಇದೆ ಇದರಷ್ಟು ಹೇಳಕ್ಕೆ ಹೋದರೆ. ಇದು ಒಂದು ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಕರ್ಮ ಸಿದ್ಧಾಂತ ಇದು ಬರುತ್ತೆ. ನೆಕ್ಸ್ಟು ಪುರೋಗಮನ ಸಿದ್ಧಾಂತ. ಈ ಪುರೋಗಮನ ಸಿದ್ಧಾಂತ ಏನಂತಂದರೆ, ಇದು ತುಂಬ ಚೆನ್ನಾಗಿದೆ. ಪುರೋಗಮನ ಸಿದ್ಧಾಂತ ಇಲ್ಲಿ ತಿರೋಗಮನ ಏನೂ ಇಲ್ಲ ಅಂತ ಹೇಳ್ತಾರೆ. ತಿರೋಗಮನ ಅಂತಂದರೆ ಹಿಂದೆ ವಾಪಸ್ ಏನೂ ಇಲ್ಲ. ಎಸ್ ಮೇಡಮ್, ಹಿಂದೆ ಅನ್ನೋದು ಏನೂ ಇಲ್ಲ. ನಾವು ಏನಾದರೂ ಜೀವನದಲ್ಲಿ ತಪ್ಪು ಮಾಡಿದರೆ ನೋಡಿ, ಅಯ್ಯೋ ನಾನು ಯಾರಿಗೋ ಒಂದಿಷ್ಟು ದುಡ್ಡು ಕೊಡ್ಬೇಕು ಅಂದ್ಕೊಳ್ಳಿ, ಅಥವಾ ನಾನು ಏನೋ ಒಂದು ಮೋಸ ಮಾಡಿ ದುಡ್ಡು ತೊಗೊಂಡಿದ್ದೆ ಅಂದ್ಕೊಳ್ಳಿ, ಆ ತಪ್ಪು ಭಾವನೆ ಕಾಡ್ತಾ ಇರುತ್ತೆ ನಮಗೆ. ಅದು ಪುರೋಗಮನ ಸಿದ್ಧ. ಅಂದರೆ ಅಲ್ಲಿ ತಪ್ಪು ಅಲ್ಲ ಅಂತ ಹೇಳುತ್ತೆ. ಇದು ಆಧ್ಯಾತ್ಮಿಕ ಶಾಸ್ತ್ರ ಏನು ಹೇಳ್ತಾರೆ, ತಪ್ಪು ಅಲ್ಲ ಅಂತ ಹೇಳುತ್ತೆ. ಅಂದರೆ ಈಗ ಉದಾಹರಣೆಗೆ ಒಂದು ಸ್ಕೂಲಲ್ಲಿ ಈಗ 100 ಮಾರ್ಕ್ಸ್ ಒಬ್ಬ ವಿದ್ಯಾರ್ಥಿ 100 ಮಾರ್ಕ್ಸ್ಗೆ ಒಂದು 10 ಮಾರ್ಕ್ಸ್ ತೊಗೊಂಡಿದ್ರೆ ಫೇಲ್ ಆಗಿದ್ದಾನೆ. 10 ಮಾರ್ಕ್ಸ್ ತೊಗೊಂಡು ಇನ್ನು 90 ಮಾರ್ಕ್ಸ್ ತೊಗೋಬೇಕಾಗಿತ್ತು. ಅಂದರೆ ಪಾಸ್ ಆಗೋಕ್ಕೆ 35 ಬೇಕು, 10 ಮಾರ್ಕ್ಸ್ ತೊಗೊಂಡಿದ್ದಾನೆ. ಅವನು ಏನು ಅನ್ಕೊತಾನೆ, ಅಯ್ಯೋ ನಾನು ಇನ್ನೂ ಇಷ್ಟು ತೊಗೊಂಡೆಲ್ಲ, ನಾನು ಬರೀ 10 ಮಾರ್ಕ್ಸ್ ತೊಗೊಂಡೆಲ್ಲ ನಾನು ಅಂತ ಅನ್ಕೊತಾನೆ. ಅಂದರೆ ಅಲ್ಲಿ ಏನಾಯಿತು, ಅಲ್ಲಿ ಆ ಅನ್ಕೊಳ್ಳದೆ ಅದೇ ಪುರೋಗಮನ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ ತಪ್ಪಲ್ಲ ನೀನು, ಅಂದರೆ ಅಲ್ಲಿ ನಾವು ಅನ್ಕೊಳ್ತಾ ಇದ್ದೀವಿ, ಇನ್ನೂ ಒಂದು 25 ಮಾರ್ಕ್ಸ್ ಬಿದ್ದರೆ ನಾನು ಪಾಸ್ ಆದ್ರೆ ಆಗ್ಬೋದಿತ್ತಲ್ಲ, ಅದೇ ಪುರೋಗಮನ. ಅಂದರೆ ತಪ್ಪನ್ನೋದು ಯಾವುದೂ ಇಲ್ಲ ಅಂತ ಇಲ್ಲಿ. ಅಂದರೆ ಈಗ ನಾವು ಏನಾದರೂ ತಪ್ಪು ಮಾಡಿದ್ರೆ ನಮ್ಗೆ ಅನಿಸ್ತಾ ಇರುತ್ತೆ ನೋಡಿ, ನಾನು ಇದು ಹೀಗೆ ಮಾಡಬಾರ್ದಾಗಿತ್ತು ನೋಡಪ್ಪ, ತಪ್ಪು ಮಾಡಿದೆ. ನಾನು ಟೈಮ್ ನೋಡಿ ಇಲ್ಲಿ ರಾಗಿಗುಡ್ಡಕ್ಕೆ 11 o'clock ಬರ್ತೀನಿ ಅಂತ ಹೇಳಿದ್ದೆ, 11:30ಗೆ ಬಂದೆ ನಾನು.
ಓ ತಪ್ಪು ಮಾಡಿದ್ನಲ್ಲ, ಅಂದರೆ ಅದು ತಪ್ಪು ಅಲ್ಲ ಅಂತ ಹೇಳ್ತಾರೆ. ಅಂದರೆ ಗಿಲ್ಟಿ ಕಾನ್ಷಿಯಸ್ ಅಂತ ಹೇಳ್ತೀವಿ ನಾವು. ಈ ಗಿಲ್ಟಿ ಕಾನ್ಷಿಯಸ್ ನಮ್ಮ ತಪ್ಪು ಭಾವನೆಗಳು, ತಪ್ಪಿತಸ್ಥ ಭಾವನೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಅದು ತಪ್ಪು ಅಲ್ಲ ಅಂತ ಹೇಳ್ತಾರೆ ಈ ಪುರೋಗಮನ ಸಿದ್ಧಾಂತ. ಅಂದರೆ ನಾವು ಉದ್ಧಾರ ಆಗ್ತಾ ಇದ್ದೀವಿ ಅಂತ, ನಾವು ಮೇಲಕ್ಕೆ ಬರ್ತಾ ಇದ್ದೀವಿ. ತಿರೋಗಮನ ಅನ್ನೋದು ಯಾವುದೂ ಇಲ್ಲ ಇಲ್ಲಿ. ಈಗ ಜನ್ಮ ತಗೊಂಡಿದ್ದೀವಿ, ನಾನೇನು ಮಾಡ್ತಾನೇ ಇಲ್ಲ, ಸುಮ್ಮನೆ ಸೋಮಾರಿತನ ಇಂದ ನಾನು ಇದ್ದೀನಿ ಅಂದರೆ ಇಲ್ಲ, ಅಲ್ಲಿ ನಾನು ಏನೋ ಕಲಿತಾ ಇದ್ದೀನಿ ಅಂತ. ಫಾರ್ ಎಕ್ಸಾಂಪಲ್, ನಾನು ಟ್ರಾಫಿಕಲ್ಲಿ ನಾನು ಬರ್ತಾ ಇದ್ದೀನಿ, ತುಂಬ ಟ್ರಾಫಿಕ್ ಇದೆ, ನಾನು ತುಂಬ ಟ್ರಾಫಿಕ್ ನೋಡಿ 5 ನಿಮಿಷ ಆಗೋದು ಒಂದು ಅರ್ಧ ಗಂಟೆ ಆಯಿತು ಅಂತಂದರೆ ಬೇಜಾರಾಗುತ್ತೆ, ಟೆನ್ಷನ್ ಆಗುತ್ತೆ ಅಂದ್ಕೊಳ್ಳಿ. ಬಟ್ ಅಲ್ಲಿ ಏನೋ ಕಲಿತಾ ಇರ್ತೀನಿ. ಟ್ರಾಫಿಕ್ ಇಷ್ಟು ಜನ ಇದ್ದೀನಿ, ನಾನು ಬೇರೆಯವ್ರು ನೋಡ್ತೀನಿ, ಅವ್ರು ಹೆಂಗಿದ್ದಾರೆ, ಅವ್ರ ಕಾರಲ್ಲಿ ಏನು ಮಾಡ್ತಾ ಇದ್ದಾರೆ, ಅಕ್ಕಪಕ್ಕ ನೋಡ್ತಾ ಇರ್ತೀನಿ, ಸಿಗ್ನಲ್ ನೋಡ್ತಾ ಇರ್ತೀನಿ, ಏನೋ ಒಂದು ಕಲಿತಾ ಇರ್ತೀನಿ ಅಲ್ಲಿ. ಅಂದರೆ ಅಲ್ಲಿ ತಿರೋಗಮನ ಅನ್ನೋದು ಏನೂ ಇಲ್ಲ, ಅಲ್ಲಿ ಪುರೋಗಮನ ಅನ್ನೋದಿದೆ. ಅಂದರೆ ನಾನು ಬೆಳೀತಾ ಇದ್ದೀನಿ, ಮೇಲಕ್ಕೆ ಬರ್ತಾ ಇದ್ದೀನಿ ಅಂತ. ಇದರ ನೆಕ್ಸ್ಟು ಯಾವುದಂದ್ರೆ ಯೋಗ ಸಿದ್ಧಾಂತ. ಇದು ತುಂಬ ಒಂದು ಅದ್ಭುತವಾದಂತಹ ಸಿದ್ಧಾಂತ ಇದೆ, ಯೋಗ ಸಿದ್ಧಾಂತ. ಯೋಗ ಸಿದ್ಧಾಂತ ಅಂದರೆ ಎಲ್ಲರಿಗೂ ಗೊತ್ತಿದೆ. ಯೋಗ ಅಂತಂದ್ರೆ ಏನು? ಈಗ ಯೋಗ ಆಸನ ಅಂತ ಹೇಳ್ತೀವಿ ನಾವು, ಹೌದಲ್ವಾ? ಯೋಗ ಆಸನ, ಯೋಗ. ನೀವೇನು ಮಾಡ್ತೀರಾ ಸರ್? ನಾನು ಯೋಗ ಮಾಡ್ತೀನಿ. ಯೋಗ ಮಾಡ್ತಾ ಇದ್ದೀರಾ? ಅಡ್ಡಿ ಇಲ್ಲ ಬಿಡಿ, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಂಡಿದ್ದೀರಾ. ಯೋಗ ಅಂತಂದ್ರೆ ಯೋಗ ಆಸನ ಬೇರೆ, ಯೋಗ ಅಂತಂದ್ರೆ ನಾವೆಲ್ಲ ಇವಾಗ ಮಾಡ್ತಾ ಇರೋದು ಯೋಗನೇ. ಅಂದರೆ ದೇಹ, ಮನಸ್ಸು, ಆತ್ಮ, ಈ ಮೂರರ ಸಂಗಮನೇ ಯೋಗ ಅಂತ. ಇಲ್ಲಿ ಏನಾಗುತ್ತೆ, ನಾವು ಫಸ್ಟ್ ಧ್ಯಾನಕ್ಕೆ ಬರ್ತೀವಲ್ಲ, ಧ್ಯಾನಕ್ಕನ ಮುಂಚೆ ನೋಡಿ, ಈ 4 ಸಿದ್ಧಾಂತಗಳು ಹೇಳಿದ್ನಲ್ಲ, ಇದು ಆತ್ಮ ಸಿದ್ಧಾಂತ, ಪುನರ್ಜನ್ಮ ಸಿದ್ಧಾಂತ, ಕರ್ಮ ಸಿದ್ಧಾಂತ, ಪುರೋಗಮನ ಸಿದ್ಧಾಂತ. ಇದರಲ್ಲಿ ನಾವು ಅಲ್ಲೆಲ್ಲೆಲ್ಲೆಲ್ಲೆ ಏನಾಗುತ್ತೆ, ಸ್ಟಾಪ್ ಆಗಿರ್ತೀವಿ ನಾವು, ಏನಂತ ಗೊತ್ತಿರಲ್ಲ. ಇಲ್ಲಿ ಏನಾಗುತ್ತೆ, ಯೋಗ ಸಿದ್ಧಾಂತದಲ್ಲಿ ಗೊತ್ತಾಗಕ್ಕೆ ಶುರು ಆಗುತ್ತೆ. ಆತ್ಮ ಅಂತಂದ್ರೆ ಏನು, ಜನ್ಮ ಇದೆನಾ, ನಮಗೆ ಜನ್ಮ ಇಲ್ಲ, ಜನ್ಮ ರಾಹಿತ್ಯ ಆಗ್ಬೇಕು, ದುಃಖ ರಾಹಿತ್ಯ ಆಗ್ಬೇಕು, ಜನ್ಮ ಇದೇನೋ ಇಲ್ಲೋ ಅದೆಲ್ಲ ಗೊತ್ತಾಗುತ್ತೆ. ಪುರೋಗಮನದಲ್ಲಿ ನಾವು ಬೆಳೀತಾ ಇದ್ದೀವಿ. ಇಲ್ಲಿ ನಮಗೆ ಕ್ಲಾರಿಟಿ ಸಿಗುತ್ತೆ, ಯೋಗ ಮಾಡ್ತಾ ಮಾಡ್ತಾ ಇಲ್ಲಿ ಕ್ಲಾರಿಟಿ ಸಿಗುತ್ತೆ ನಮಗೆ. ಇದು ಯೋಗ ಸಿದ್ಧಾಂತ. ಉದಾಹರಣೆ ನೋಡಿ, ಈಗ A+B ಕಟ್ಟು C+D ಜಸ್ಟ್ ಒಂದು ಹಾಗೆ ಕೆಮಿಕಲ್ ರಿಯಾಕ್ಷನ್. ಇಲ್ಲಿ ಟೀಚರ್ಸ್ ಇರ್ಬೋದು, ಇಲ್ಲಿ ಪ್ರೊಫೆಸರ್ ಇದ್ದಾರೆ. ಒಂದು ರಿಯಾಕ್ಷನ್ A+B C+D ಜಸ್ಟ್ ಒಂದು. ಇದು ತುಂಬ ಚೆನ್ನಾಗಿ, ಇದು ನನಗೆ ತುಂಬ ಫಸ್ಟ್ ಧ್ಯಾನಕ್ಕೆ ಬಂದಾಗ ನನಗೆ ಇಷ್ಟ ಆಗಿದ್ದು. ನನಗೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಕಂಪಲ್ಸರಿ ನಾವು ಧ್ಯಾನ ಮಾಡ್ತೀವಿ. ಮತ್ತು ಧ್ಯಾನ ಪ್ರಚಾರ ಮಾಡ್ತೀವಿ ನಾವು, ಇನ್ನೊಬ್ಬರಿಗೆ ಧ್ಯಾನವನ್ನು ಹೇಳ್ಕೊಡ್ತೀವಿ ನಾವು. ನೀನು ಫಸ್ಟ್ ಧ್ಯಾನ ಮಾಡು. ನಮ್ಮ ಮನೆಯಲ್ಲಿ ನಾನು ಒಬ್ಬನೇ ಧ್ಯಾನ ಮಾಡ್ತಾ ಇರ್ತೀನಿ, ನಾನು ಬೇರೆಯವ್ರಿಗೆ ಹೇಳ್ಕೊಡ್ತಾ ಇರಲ್ಲ. ಅವಾಗ ನಾವು ಇದನ್ನು ಅರ್ಥ ಮಾಡ್ಕೊಂಡ್ರೆ ಅವಾಗ ಧ್ಯಾನ ಅಂದರೆ ಈ ಥರನ ಅಂತ. ಈಗ ನೋಡಿ, A+B C+D ಇದು ಒಂದು ರಿಯಾಕ್ಷನ್ ಇದೆ. ಈ ರಿಯಾಕ್ಷನ್ ಆಗಲಿಕ್ಕೆ 300 ಡೇಸ್, ಒಂದು ಉದಾಹರಣೆ ಅಂದ್ಕೊಳ್ಳಿ, 300 ದಿನ ಆಗುತ್ತೆ ಈ ಒಂದು ರಿಯಾಕ್ಷನ್ ಆಗುತ್ತೆ. 300 ಡೇಸ್. ಈಗ ನಾವೊಂದು ಸುಮಲತಾ ಮೇಡಮ್ ಅವರೇ, ಈಗ ಒಂದು ರಿಯಾಕ್ಷನ್, ನೀವು ಆಲ್ರೆಡಿ ಪ್ರೊಫೆಸರ್, ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ನಾವು ಆ ರಿಯಾಕ್ಷನ್ ಬೇಗ ಆಗಬೇಕು. ಬೇಗ ಆಗ್ಬೇಕಂದ್ರೆ ನಾವೊಂದು ಯಾವುದು ಆ್ಯಡ್ ಮಾಡ್ತೀವಿ ನೋಡಿ, ಅದೇನು ಗೊತ್ತಾ ನಿಮಗೆ? ಈಗ ಬೇಗ ಆಗಬೇಕು ಆ ರಿಯಾಕ್ಷನ್. ಆ ಕ್ಯಾಟಲಿಸ್ಟನ್ನೇ ಆ್ಯಡ್ ಮಾಡಿದಾಗ ಏನಾಗುತ್ತೆ, A+B C+D ಅಂದರೆ 300 ದಿನ ಆಗುತ್ತೆ ಅಂತ ಹೇಳಿದೆ ನಾನು. ಆ 300 ದಿನ ಇರೋದು ಬರೀ 3 ದಿನ ಆಗುತ್ತೆ ಆ ರಿಯಾಕ್ಷನ್ ಆಗಲಿಕ್ಕೆ. ಅಂದರೆ ಆ ಕೆಟಲಿಸ್ಟ್ ಆಗೋಕ್ಕೆ, ಆ ಕೆಟಲಿಸ್ಟ್ ಆ್ಯಡ್ ಮಾಡಿದಾಗ. ಅಂದರೆ ಕೆಟಲಿಸ್ಟ್ ಅಂತಂದರೆ ಕನ್ನಡದಲ್ಲಿ ವೇಗವರ್ಧಕ ಅಂತ ಹೇಳ್ತೀವಿ ನಾವು, ವೇಗವರ್ಧಕ ಅಂತ ಹೇಳ್ತೀವಿ. ಅಂದರೆ ಈ ಯೋಗ ಸಿದ್ಧಾಂತದಲ್ಲಿ ಇದನ್ನೆಲ್ಲ ಹೇಳ್ತಾ ಇದ್ದೀರಾ ಅಂತ ಅನ್ಕೋಬೋದು. ಅಂದರೆ ನಾವು ಈಗ ಧ್ಯಾನ ಮಾಡ್ತಾ 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 ಏನಾಗುತ್ತೆ, ನಾವು ಈಗ ಪುನರ್ಜನ್ಮ ಸಿದ್ಧಾಂತ ಮತ್ತು ಕರ್ಮ ಸಿದ್ಧಾಂತ ಹೇಳಿದೆ ನಾವು. ಅಲ್ಲಿ ಏನಾಗುತ್ತೆ, ಕರ್ಮ ಸಿದ್ಧಾಂತದಲ್ಲಿ ನಾನು ಎಷ್ಟು ಜನ್ಮಗಳು ತೊಗೊಂಡಿರ್ತೀನಿ ನನಗೆ ಗೊತ್ತಿರಲ್ಲ. ಒಂದು 350ದಿಂದ 400 ಜನ್ಮ ತೊಗೊತೀವಿ. ತಾವೆಲ್ಲ ಕೇಳಿರ್ಬೋದು, 350ದಿಂದ 400 ಜನ್ಮ ತೊಗೊತೀವಿ. ಅದು ಯಾವುದು ಕೂಡ ನಮಗೆ ಏನು ಗೊತ್ತಿರೋದೇ ಇಲ್ಲ. ಸುಮ್ಮನೆ ಈಗ ಒಬ್ಬ ಡಾಕ್ಟ್ರು
ಪೇಷಂಟ್ ನೋಡಿರ್ತಾನೆ, ತುಂಬ ಪೇಷಂಟ್ಗಳು ನೋಡಿರ್ತಾನೆ, ಸುಸ್ತಾಗಿ ಬಿಟ್ಟಿರುತ್ತೆ. ಮಧ್ಯಾಹ್ನ ಹೋಗ್ತಾ ಇರ್ತಾನೆ. ಒಬ್ಬ ರೈತ ಅಲ್ಲಿ ಹಳ್ಳಿಯಲ್ಲಿ ಇರ್ತಾನೆ ಅಂದ್ಕೊಳ್ಳಿ, ಹೋಗ್ತಾ ಇರ್ತಾನೆ, ತೋಟ ಇರುತ್ತೆ. ಒಬ್ಬ ರೈತ ಆರಾಮಾಗಿ ಅದೇ ಕೆಲಸ ಮಾಡಿ ಆರಾಮಾಗಿ ಮಲ್ಕೊಂಡಿರ್ತಾನೆ. ಇವ್ನು ಪೇಷಂಟ್ಗಳು ನೋಡಿ ತುಂಬ ಸುಸ್ತಾಗಿಬಿಟ್ಟಿರುತ್ತೆ, ನೀರು ಬೇಕಾಗಿರುತ್ತೆ. ಏನೋ ಕಾರ್ ಸೈಡ್ ಹಾಕಿ ಅಥವಾ ಗಾಡಿ ಹಾಕಿ ಸೈಡ್ ಹಾಕಿ ಅಲ್ಲಿ ನೀರು ತಗೊಳಕ್ಕೆ ಹೋಗ್ತಾನೆ ಆ ರೈತನ ಹತ್ರ. ಆ ರೈತ ಮಲಗಿದ್ದು ನೋಡಿ ತುಂಬ ಖುಷಿ ಆಗ್ಬಿಡುತ್ತೆ ಅವನಿಗೆ. ಎಷ್ಟು ಆರಾಮಿದಾನಲ್ಲಪ್ಪ ಇವನು ರೈತ, ಅವನು ಕಷ್ಟಪಟ್ಟಿದ್ದು ಗೊತ್ತಿರಲ್ಲ ನಮಗೆ, ಎಷ್ಟು ಆರಾಮಾಗಿದ್ದಾನಲ್ಲಪ್ಪ ರೈತ ಅಂತ ಅನ್ಕೊಂಡ್ಬಿಡ್ತೀವಿ ನಾವು. ಆಮೇಲೆ ಅದೇನಾಗುತ್ತೆ, ಅದು ಸ್ಟೋರ್ ಆಗುತ್ತೆ ನಮಗೆ. ಮತ್ತೆ ಏನಾಗುತ್ತೆ, ಆ ಡಾಕ್ಟರ್ ಜನ್ಮ ಮುಗಿದ್ಮೇಲೆ ಮತ್ತೆ ರೈತ ಜನ್ಮ ತಗೋತೀವಿ ನಾವು. ಇದು ಪುನರ್ಜನ್ಮ ಸಿದ್ಧಾಂತ. ಹೀಗೆ ನಮ್ಗೇನು ಗೊತ್ತಿರಲ್ಲ. ಹೀಗೆ ಸೈಕಲ್ಲು ಇನ್ಕಂಪ್ಲೀಟ್ ಆಗ್ತಾನೇ ಇರುತ್ತೆ, ಆ ಸೈಕಲ್ ಕಂಪ್ಲೀಟ್ ಆಗೋದೇ ಇಲ್ಲ. ಹೀಗೆ 350 400 ಆಗುತ್ತೆ, 400ರಿಂದ ಹೇಗೆ ಎಷ್ಟೆಷ್ಟೋ ಹೋಗುತ್ತೆ. ಪತ್ರಿ ಸರ್ ಹೇಳೋದು 400 ಜನ್ಮ ತಗೋತೀವಿ ಅಂತ. ಇನ್ನೂ ಎಷ್ಟೆಷ್ಟೋ ತಗೋತೀವಿ. 400 ಜನ್ಮದಲ್ಲಿ 200 ಜನ್ಮ ಗಂಡಸನಾಗಿ ಪುರುಷನಾಗಿ ತಗೋತೀವಿ, 200 ಜನ್ಮ ಸ್ತ್ರೀಯನಾಗಿ ತಗೋತೀವಿ ನಾವು ಜನ್ಮಗಳ. ಇಲ್ಲಿ ಏನಾಗುತ್ತೆ, ನಾವು ಈಗ ಬುದ್ಧನ ಬಗ್ಗೆ ನಾವೆಲ್ಲರೂ ಮಾತಾಡ್ತೀವಿ. ಬುದ್ಧ ಅಂದರೆ ವೆರಿ ಇಂಟೆಲಿಜೆಂಟ್, ಹೈಲಿ ಇಂಟೆಲಿಜೆಂಟ್. ಬುದ್ಧನಷ್ಟು ಜಾಣ ಮತ್ತೆ ಪತ್ರಿ ಸರ್ ಇರ್ಬೋದು ಅದರಲ್ಲಿ. ಮತ್ತೆ ನೆಕ್ಸ್ಟು ಹೀಗೆ ಅಂದರೆ ಅವರು ಕೂಡ ಸಾಮಾನ್ಯರೇ, ನಮ್ಮ ಥರ ಜೀವನ ಮಾಡಿದವ್ರೆ. ಅವರು ಸಂಸಾರಸ್ಥರೇ. ಅವರು ಎದ್ದು ಬಿದ್ದು ಎಷ್ಟೋ ಜನ್ಮಗಳ. ಯಾರಿಗಾದ್ರೂ ಗೊತ್ತಾ ಬುದ್ಧ ಎಷ್ಟು ಜನ್ಮ ತಗೊಂಡಿದ್ದಾನಂತ? ಯಾರಾದ್ರೂ ಗೊತ್ತಾ? ಆ ಬುದ್ಧನ ಒಂದು ಸ್ಥಿತಿಗೆ ಬರ್ಬೇಕಂದ್ರೆ, ಆ ಬುದ್ಧನಾಗ್ಬೇಕಂದ್ರೆ ಅವರು ಕೂಡ ನಮ್ಮ ಥರ ಜೀವನ ಮಾಡಿದರೆ, ನಮ್ಮ ಥರ ಎಷ್ಟೋ ಜನ್ಮಗಳು ತಗೊಂಡಿದ್ದಾರೆ. ಅವರು 512 ಜನ್ಮ ತಗೊಂಡಿದ್ದಾರೆ ಆ ಬುದ್ಧನಾಗ್ಬೇಕಾದ್ರೆ. ಅದು ಕೊನೆಯ ಜನ್ಮ ಬುದ್ಧ 512 ಜನ್ಮ ತಗೊಂಡಿದ್ದಾರೆ. ಹೀಗೆ ಸಾಕಷ್ಟು ನೀವು BMC ವಾಹಿನಿಯಲ್ಲಿ ಕೇಳಿರ್ತೀರ, ಇಷ್ಟು ಜನ್ಮ ತಗೊಂಡಿದ್ದೀನಿ ನಾನು, ಅಷ್ಟು ಜನ್ಮ ತಗೊಂಡಿದ್ದೀನಿ ಅಂತ. ಸೊ ಅಂದರೆ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಕೆಟಲಿಸ್ಟ್ ಅಂತ ಹೇಳಿದ್ದಲ್ಲ, ನಾವು ಧ್ಯಾನ ಮಾಡ್ತಾ 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 ಏನಾಗುತ್ತೆ, ಆ ಕ್ರಮಾಗತ ಅದು ಪರ್ಸೆಂಟೇಜ್, ಆ ಜನ್ಮ ತಗೊಳ್ಳೋದು ಏನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ ಇಲ್ಲಿ. ಈಗ ನಾನು ಫಾರ್ ಎಕ್ಸಾಂಪಲ್ ನಂದೇ ಒಂದು ತಗೊಳ್ಳಿ, ನಾನೇ ಒಂದು ಬೆಸ್ಟ್ ಎಕ್ಸಾಂಪಲ್. ನಾನು ಈಗ ಧ್ಯಾನಕ್ಕೆ ಬಂದಿಲ್ಲ ಅಂದರೆ, ನಾನು ಯಾವುದೋ ಕಂಪ್ನಿಯಲ್ಲಿ ಕಂಪ್ಯೂಟರ್ ಮುಂದೆ ಕುಂತು ಟಕ 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 ಟೈಪ್ ಮಾಡ್ಕೊಂಡು ಕುಂತಿರ್ತಿದ್ದೆ. ಅಲ್ಲಿ ಹೋಗ್ಬೇಕು, ಆ ಬುಕ್ಸ್ ಓದ್ಬೇಕು, ಈ ಬುಕ್ಸ್ ರೆಫರ್ ಮಾಡ್ಬೇಕು. ಧ್ಯಾನ ಮಾಡ್ತಾ 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 ನಾನು ಏನಾದೆ, ಮೇಲಕ್ಕೆ ನಂದು ಜನ್ಮ ಕಡಿಮೆ ಆಗಿ, ಇದು ಬೇಕು, ನಾನು ಬುದ್ಧನ ಹಂತ ರೀಚ್ ಆಗ್ಬೇಕು. ನನ್ನ ಮುಂಚೆ ಬಂತು ನಾನು ಬುದ್ಧನ ಹಂತ. ಯಾರು ಏನೇ ಅನ್ಕೊಂಡ್ರು ಪರವಾಗಿಲ್ಲ, ಆ ಬುದ್ಧನ ಹಂತ ರೀಚ್ ಆಗ್ಬೇಕು ಅನ್ನೋದು ನನಗೆ ಅವಾಗೇ ಬಂತು. ಅದಕ್ಕೆ ಏನು ಬೇಡ, ನಾನು ಬರೀ ಧ್ಯಾನ ಮಾಡ್ಬೇಕನ್ನೋದು. ಧ್ಯಾನ ಆಮೇಲೆ ಒಳ್ಳೇದಾಗ್ತಾ ಆದ್ಮೇಲೆ ಧ್ಯಾನ ಪ್ರಚಾರ ಮಾಡಬೇಕು, ಎಷ್ಟು ಒಳ್ಳೇದಾಗುತ್ತೆ. ಎಷ್ಟು ಟೆನ್ಷನ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ, ಬೆಂಗಳೂರಂಥ ಲೈಫ್ ಇರ್ಬೋದು, ಬೇರೆ ಎಲ್ಲ ಇದ್ದೂ ಕೂಡ ದುಃಖ ಇದೆ. ದುಃಖ ರಾಹಿತ್ಯ ಜೀವನ ಆಗಬೇಕು. ಪ್ರತಿಯೊಬ್ಬರು ಆನಂದವಾಗಿರ್ಬೇಕು, ಪ್ರತಿಯೊಬ್ಬರು ಖುಷಿಯಾಗಿರ್ಬೇಕು ಅಂಥೇಳಿ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಈಗ ಏನೂ ಬೇಡ ಅನಿಸುತ್ತೆ, ಇದು ಒಂದೇ ಮಾಡಬೇಕು ಅನಿಸುತ್ತೆ. ಸಾಕಷ್ಟು ಇರ್ಬೋದು, ನನಗೂ ಇದೆ. ಕಾರಲ್ಲಿ ಅಡ್ಡಾಡಬೇಕು, ಬಂಗ್ಲೆ ಕಟ್ಟಬೇಕು, ನನಗೂ ಇದೆ. ಆದರೆ ಇಲ್ಲಂದ್ರೂ ಕೂಡ ಕೊರಗಿಲ್ಲ, ಖುಷಿಯಾಗಿದೆ. ನಾನು ಧ್ಯಾನದಲ್ಲಿ ಕೂತ್ಕೊಂತೀನಿ, ಯಾರೋ ಒಂದು ಬೆಂಚ್ ಕಾರಲ್ಲಿ ಇರ್ಬೋದು, BMW ಕಾರಲ್ಲಿ. ನಾನು ಹೀಗೆ ಅನ್ಕೊತಿದ್ದೆ ಫಸ್ಟ್ ಸ್ಟಾರ್ಟಿಂಗು, ನಾನು BMW ಕಾರಲ್ಲಿ ಅಡ್ಡಾಡಬೇಕು ಅಂತ ಅನ್ಸೋದು. ಧ್ಯಾನಕ್ಕೆ ಕೂತ್ಕೊಂಡು ನಾನು BMW ಕಾರ್ ಡ್ರೈವ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋದು. ಅದು ಹೋಗ್ಬಿಡೋದಲ್ಲಿ ಆ 1 ಅವರ್ ಆದ್ಮೇಲೆ ಎಸ್ ಇಷ್ಟೇ ಅಲ್ಲ, ಅಯ್ಯೋ ರಾಮ, ಒಂದ್ಸಲ BMW ಫುಲ್ ನೋಡಿದ್ರೆ ಮುಗಿದೋಯ್ತು, ಇಷ್ಟೇ ಅಲ್ಲ ಜೀವನ ಆನಂದ. ಈ ಥರ ಎಷ್ಟು ಅದು ನಿಜವಾಗ್ಲೂ ಈ ಧ್ಯಾನ ಮಾಡಿದ್ರೆ ಮಾತ್ರ ಈ ಜೀವನ ಮಾತ್ರ ಸೂಪರ್, ಅಂದರೆ ವಂಡರ್ಫುಲ್. ಇದು ಯೋಗ ಸಿದ್ಧಾಂತ. ಅಂದರೆ ಇಲ್ಲಿ ನಮಗೆ ಜನ್ಮಗಳು ಕಡಿಮೆ ಆಗ್ತಾ ಹೋಗುತ್ತೆ, ಜನ್ಮ ರಾಹಿತ್ಯ ಸ್ಥಿತಿಗೆ ಬರುತ್ತೆ. ನೆಕ್ಸ್ಟ್ ಬೇಕಂದರೆ ಜನ್ಮನೂ ಕೂಡ ಸೂಪರ್ ಆಗಿರುತ್ತೆ. ನಾವು ಧ್ಯಾನ ಮಾಡಿದಾಗ, ಧ್ಯಾನ ಪ್ರಚಾರ ಮಾಡಿದಾಗ ಜನ್ಮಗಳು ವಂಡರ್ಫುಲ್. ನಾವು ಒಳ್ಳೆ ಇನ್ಕಾರ್ನೇಷನ್, ಫಾರ್ ಎಕ್ಸಾಂಪಲು ಪತ್ರಿ ಸರ್ ಆದುವಂಥ ಜನ್ಮ ಅಂತ ತಗೋಬೋದು. ಈಗ ಪತ್ರಿ ಸರ್ನೇ ತಗೊಳ್ಳಿ. ಪತ್ರಿ ಸರ್ 2500 ವರ್ಷಗಳ ಹಿಂದೆ ಬುದ್ಧನ ಶಿಷ್ಯರಾಗಿದ್ದರು. ಆನಂದ್ ಅಂತ, ತಮಗೆಲ್ಲರೂ ಗೊತ್ತಿರೋದು ಆನಂದ್ ಅಂತ. ಅವರು 40 ವರ್ಷ ಅವರು ಸೇವೆ ಮಾಡಿದ್ರು. ನೆಕ್ಸ್ಟ್ ಏನಾಯ್ತು, ಅವರು 5 ಜನ್ಮ ತಗೊಂಡ್ರು. ನೆಕ್ಸ್ಟು ಇವಾಗ ಅಮೇರಿಕದಲ್ಲಿ ಈಗ ಹೇಗೆ ನಾವು ಗಾಂಧೀಜಿ ಈ ನೋಟಲ್ಲಿ ನಮ್ದು
ನಮ್ಮ ಕರೆನ್ಸಿಯಲ್ಲಿ ನೋಡಿ ಗಾಂಧೀಜಿ ಫೋಟೋ ಇರುತ್ತೆ. ಹಾಗೆ ಯಾರಿಗೂ ನಾನು ಇದನ್ನ ಯಾವಾಗ ಅರ್ಥ ಮಾಡ್ಕೊಂಡೆ ಅವಾಗೇ ಬಿಟ್ಬಿಟ್ಟೆ. ಇಂಥ ಮಹಾತ್ಮರಿದಾರಲ್ಲ ಏನು ತಗೊಂಡು ಏನು ಮಾಡೋದು ಅಂತೇಳಿ. ನಾನು ಯಾವಾಗ ಪತ್ರಿ ಸರ್ ಹಿಂದಿನ ಜನ್ಮಗಳನ್ನು ತಿಳ್ಕೊಂಡೆ, ಆನಂದ ನೆಕ್ಸ್ಟ್ ಅವರು ಸಾಧನೆ ಮಾಡಿ ಬುದ್ಧನ ಜೊತೆ ಇದ್ದಾಗ ನೆಕ್ಸ್ಟ್ ಅವರು ನಿಮ್ಗೆ ಗೊತ್ತಿರ್ಬೋದು, ಸೈಂಟಿಸ್ಟ್, ವೆರಿ ಫೇಮಸ್ ಸೈಂಟಿಸ್ಟ್ ಬೆಂಜಮಿನ್ ಫ್ರಾಂಕ್ಲಿನ್ ಅಂತೇಳಿ. ಪತ್ರಿ ಸರ್ ಜನ್ಮನೇ ಒಂದು ಜನ್ಮನ ಕೂಡ ಆಫ್ಟರ್ ಬುದ್ಧ, ಬೆಂಜಮಿನ್ ಫ್ರಾಂಕ್ಲಿನ್. ಆಮೇಲೆ ಇಸ್ರತ್ ಇನಾಯತ್ ಖಾನ್ ಅಂತಿದೆ. ಹೀಗೆ 5 ಜನ್ಮಗಳು ತಗೊತಾರೆ. ಸೊ ಅದಕ್ಕೆ ಅಂದರೆ ಧ್ಯಾನ ಮಾಡಿದ್ರೆ ಈ ಸ್ಪಿರಿಚುಯಾಲಿಟಿಗೆ ಬಂದಮೇಲೆ ನಾವು ತುಂಬ ಎವಲ್ಯೂಷನ್ ಆಗ್ತಾನೆ ಇರ್ತೀವಿ. ನೆಕ್ಸ್ಟ್ ಜನ್ಮ ತಗೊಂಡ್ರೆ ನಾವು ಸಾಮಾನ್ಯರಾಗಿ ಜನ್ಮ ತಗೊಳ್ಳಲ್ಲ, ಅಸಾಮಾನ್ಯರಾಗಿ ಜನ್ಮ ಇರುತ್ತೆ. ನೆಕ್ಸ್ಟ್ ಏನು, ಲಾಸ್ಟು ಅನೇಕಾನೇಕ ಸಿದ್ಧಾಂತ. ಲಾಸ್ಟ್ ಹೇಳಿ ಸ್ಟಾಪ್ ಮಾಡ್ಬಿಡ್ತೀನಿ. ಅನೇಕಾನೇಕ ಸಿದ್ಧಾಂತ ಇದು ತುಂಬ ಹೈ ಲೆವೆಲ್. ಇದು ತುಂಬ ಲೋಕಗಳ, ನಾವು ಹೇಳಿದ್ನಲ್ಲ, ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಹೀಗೆ ಲೋಕಗಳಿದ್ದಾವೆ. ಈ ಅನೇಕ ಲೋಕಗಳಲ್ಲಿ ಇನ್ಫೈನೈಟ್ ಲೋಕಗಳು ನಾವು ಎಷ್ಟು 7 ಇದೀವಿ ಅಂತ ತಗೊಂಡಿದ್ದೀವಿ ನಾವು ಅಷ್ಟೇ. ಈಗ ಭೂಲೋಕ, ಭೂವರ್ಲೋಕ, ಸುವರ್ಲೋಕ, ಜನಲೋಕ, ಮಹಾಜನಲೋಕ, ತಪೋಲೋಕ, ಕೊನೆಗೆ ಸತ್ಯಲೋಕ. ಮತ್ತೆ ನಾ ಇನ್ನೊಂದು ಹೇಳ್ತೀನಿ, ಭೂಲೋಕ, ಭೂವರ್ಲೋಕ ಇವು ಬಿಟ್ಟುಬಿಡಿ, ತಪೋಲೋಕ ಇದೆ. ನಾವು ಇಲ್ಲಿ ಧ್ಯಾನ ಮಾಡಿಲ್ಲ ಅಂತಂದರೆ ನಾವು ಮತ್ತೆ ಅಲ್ಲಿ ಟ್ರೈನಿಂಗ್ ಹೋಗ್ಬೇಕಾಗತ್ತೆ. ತಪೋಲೋಕದಲ್ಲಿ ಹೋಗ್ತೀವಿ ನಾವು ಮತ್ತೆ ಅಲ್ಲಿ ಟ್ರೈನಿಂಗ್ ತಗೊಂಡು ತಪೋಲೋಕಕ್ಕೆ ಬಂದು ಮತ್ತೆ ವಾಪಸ್ ಇಲ್ಲಿ ಬರಬೇಕಾಗತ್ತೆ. ಅದಕ್ಕೆ ಈಗ ಧ್ಯಾನ ಮಾಡಿದರೆ ಅದು ನೆಕ್ಸ್ಟ್ ಪ್ರಮೋಷನ್, ಅದು ತಪೋಲೋಕದಿಂದ ನೆಕ್ಸ್ಟ್ ಸತ್ಯಲೋಕಕ್ಕೆ ಪ್ರಮೋಷನ್. ಅಲ್ಲಿ ಈ ಒಂದು ಉದಾಹರಣೆ, ಶಿವನ ಕೆಲಸ ಏನು ಅಂದರೆ ಎಲ್ಲರಿಗೂ ಗೊತ್ತು. ಶಿವನ ಕೆಲಸ ಧ್ಯಾನ ಮಾಡೋದು. ಶಿವ ಏನು ಮಾಡ್ತಾ ಇರ್ತಾನೆ, ಒಂದು ಧ್ಯಾನ ಮಾಡ್ತಾ ಇರ್ತಾನೆ. ಕಾರಣ ಶರೀರವನ್ನು ಬಿಟ್ಟು ಮಹಾಕಾರಣ ಶರೀರದಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಎಲ್ಲ ದೇವತೆಗಳು ತುಂಬ ಒಂದು ಭೇಟಿ ಆಗ್ಬೇಕಂತ ಹೋಗ್ತಾರೆ. ಆ ದೇವತೆಗಳೆಲ್ಲರೂ ಶಿವನ ಹತ್ರ ಬರ್ತಾರೆ. ಶಿವನ ಹತ್ರ ಬಂದು ಧ್ಯಾನಕ್ಕೆ ಕೂತಿದ್ದು ನೋಡ್ತಾರೆ. ಇವರು ಒಂದು ಸೂಕ್ಷ್ಮ ಶರೀರದಲ್ಲಿ ಇದನ್ನು ಮಾಡಿಕೊಂಡು ಆ ಒಂದು ಕಾರಣ ಶರೀರದಲ್ಲಿ ಇವರು ಅಲ್ಲಿ ಬರ್ತಾರೆ. ಈ ಒಂದು ಇದರಲ್ಲಿ ಶಿವನ ಹತ್ರ ಬಂದು ಸ್ವಲ್ಪ ಸಮಯ ಆದಮೇಲೆ ಶಿವ ಕಣ್ಣು ತೆಗಿತಾರೆ. ಯಾಕೆ ನೀವೆಲ್ಲ ಬಂದಿದ್ದೀರಾ ಅಂತ ಕೇಳ್ತಾರೆ. ಹೌದು, ಅವ್ರಿಗೆ ಎಲ್ಲ ದೇವತೆಗಳಿಗೂ ಅಂದರೆ ನಾವೇನು ಒಂದು ಮುಗಿತ ಅಂದ್ಕೊಂಡಿದ್ದೀವಿ. ನಾವು ಒಂದು ಸ್ಟೇಜು ಧ್ಯಾನ ಮಾಡ್ತಾ ಇದ್ದೀವಿ, ಒಳ್ಳೆ ನನಗೆ ಥರ್ಡ್ ಐ ಓಪನ್ ಆಯಿತು, ಎಲ್ಲ ಜನ್ಮ ನೋಡ್ಕೊಂಡೆ ಎಲ್ಲ ಆಯಿತು ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ಟು ಅಂದರೆ ಇದನ್ನು ನಾವು ಅರ್ಥ ಮಾಡ್ಕೊಂಡಾಗ ನಾವು ಇನ್ನೂ ಎಷ್ಟು, ಆವಾಗ ಶಿವ ಹೇಳ್ತಾನೆ, ಎಲ್ಲ ದೇವತೆಗಳು ಪ್ರಶ್ನೆ ಕೇಳ್ತಾರೆ, ನಿಮಗೆ ಯಾಕೆ ಧ್ಯಾನ ಬೇಕು, ನೀವು ಆಲ್ರೆಡಿ ಯಾವ ಸ್ಥಿತಿ ಅಂತ ನಾವು ಹೇಳೋಕ್ಕೆ ಆಗಲ್ಲ, ಆ ಇನ್ಫೈನೈಟ್ ಸ್ಥಿತಿಗೆ ಬಂದ್ಬಿಟ್ಟಿರ, ನೀವೇ ಯಾಕೆ ಧ್ಯಾನ ಮಾಡ್ತಾ ಇದ್ದೀರಾ ಅಂತ. ಅವಾಗ ದೇವತೆಗಳೆಲ್ಲ ಕೇಳಿದಾಗ ಅವ್ರು ಹೇಳ್ತಾರೆ, ಈಗ ನನಗೆ ನಿಮಗೆ ಎಷ್ಟು ವ್ಯತ್ಯಾಸ ಇದೆ, ಹಾಗೆ ಈ ಕಾರಣ ಲೋಕ, ಮಹಾಕಾರಣ ಲೋಕ, ಇನ್ನೂ ಎಷ್ಟೋ ಲೋಕಗಳಿದೆ, ಅಷ್ಟು ಆ ಲೋಕಗಳಿಗೂ ನನಗೆ ಅಷ್ಟು ವ್ಯತ್ಯಾಸ ಇದೆ. ಅದನ್ನೆಲ್ಲ ತಿಳ್ಕೊಂಡು ಆ ನಾಲೆಜ್ ತಗೊಳ್ಳೋಕ್ಕೆ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಅನೇಕ ಸಿದ್ಧಾಂತದಲ್ಲಿ ಬರುತ್ತೆ. ವರ್ಧಮಾನ ಮಹಾವೀರನೇ ಇದನ್ನ ಅನೇಕಾನೇಕ ಸಿದ್ಧಾಂತವನ್ನು ಹೇಳಿದ್ದು. ಆ್ಯಕ್ಚುಲಿ ಇದು ವರ್ಧಮಾನ ಮಹಾವೀರ. ಇದು ಹೀಗೆ ನನಗೆ ನಿಮಗೆ ಎಷ್ಟು ಡಿಫ್ರೆನ್ಸ್ ಇದೆ, ಆ ಲೋಕಗಳಿಗೆ ನನಗೆ ಅಷ್ಟು ಡಿಫ್ರೆನ್ಸ್ ಇದೆ ಅಂತ ಶಿವ ದೇವತೆಗಳು ಹೇಳಿದಾಗ ಇದು ಒಂದು ಅನೇಕಾನೇಕ ಸಿದ್ಧಾಂತಗಳಲ್ಲಿ ಬರುತ್ತೆ. ಸೊ ಇದೆಲ್ಲ ಶಾಸ್ತ್ರ, ಆಧ್ಯಾತ್ಮಿಕ ಶಾಸ್ತ್ರ ಗೊತ್ತಿರ್ಬೋದು. ಇನ್ನೊಂದ್ಸಲ ಓದಿ ಎಲ್ಲರೂ ಕೇಳಿರ್ತೀರ, ಇನ್ನೂ ಈಸಿ ಆಗುತ್ತೆ. ನಾನು ಹೇಳಿದ ಮೇಲೆ ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಈ ಬುಕ್ಸ್ ಏನಿಲ್ಲ, ಬರೀ 30-40 ರೂಪಾಯಿ ಇದೆ. ಪತ್ರಿ ಸರ್ ಬುಕ್ಸ್ ತುಂಬ ಅಂದರೆ ತುಂಬ ಚೀಪು. ಯಾಕಂದರೆ ಜ್ಞಾನ ಪಡಿಬೇಕು. ಆ ಒಂದು ಜ್ಞಾನ ತಗೊಳ್ಳೋದಕ್ಕೆ ಅಷ್ಟು ಕಡಿಮೆ ಬೆಲೆ ಮತ್ತು ತುಂಬ ಜ್ಞಾನ ಇದೆ. ಇದನ್ನ ಒಂದ್ಸಲ ಎಲ್ಲರೂ ಓದಿ. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಇಷ್ಟೊತ್ತವರೆಗೂ ನನಗೆ ಎಷ್ಟು ನನ್ನ ಜ್ಞಾನವನ್ನು ಹಂಚಿಕೊಂಡಿದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಹೃದಯಪೂರ್ವಕ, ಆತ್ಮಪೂರ್ವಕ ಅನಂತ ತಮಗೆಲ್ಲರಿಗೂ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ, ಹಾಗೆ ನಮ್ಮ ನಾಗರಾಜ್ ಸರ್ ಅವ್ರಿಗೂ ಮತ್ತು ಸುಬ್ರಹ್ಮಣ್ಯ ಸರ್ ಮತ್ತು ಇಲ್ಲೆಲ್ಲ ಸೀನಿಯರ್ ಮಾಸ್ಟರ್ಸ್ ಇದ್ದಾರೆ. ಸೊ ಅವರಿಗೆಲ್ಲರಿಗೂ ಈ ಒಂದು ಎಲ್ಲರಿಗೂ ಕೂಡ
ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಿರೂಪಾಕ್ಷ ಸರ್ ಅವ್ರಿಗೆ ಮತ್ತು ಎಲ್ಲರಿಗೂ ಕೂಡ ನಾನು ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ದಯವಿಟ್ಟು ಏನಾದರೂ ತಪ್ಪು ಮಾತಾಡೋದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.